ನಮಸ್ಕಾರ ಸ್ನೇಹಿತರೆ ನಾವೇನ್ ಗೌರ್ಮೆಂಟ್ ಸ್ಕೀಮ್ಸ್ ಮಾಡ್ತಾ ಇದೀವಿ, ಒಂದು ವರ್ಷದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಸ್ಕೀಮ್ಸ್ಗಳು ಸುದ್ದಿಯಲ್ಲಿರ್ತಕ್ಕಂಥದ್ದು 2024-25. ಫೈನ್, ಇದು 11ನೇ ವಿಡಿಯೋ. ಇವತ್ತು ಒಂದಷ್ಟು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆಗಿರ್ಬೋದು, ಮತ್ತು ಇನ್ನೊಂದೆರಡು ಸಚಿವಾಲಯದ ಇನ್ನೊಂದೆರಡು ಇಂಪಾರ್ಟೆಂಟ್ ಸ್ಕೀಮ್ ಇದೆ, ಅದನ್ನು ಕವರ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಮಾಡಿರ್ತಕ್ಕಂಥ 2024-25 ಕಂಪ್ಲೀಟ್ ಏನು ಪ್ರೀವಿಯಸ್ 10 ವಿಡಿಯೋಸ್ ಇದೆ, ಮತ್ತೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ ಸ್ಕೀಮ್ಸ್ ಇದೆ, ಅದೆಲ್ಲ ಕೂಡ ನಿಮಗೆ ಈ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಪ್ರೀವಿಯಸ್ ವಿಡಿಯೋಸ್ನ ನೋಡ್ಬೋದು. ಬಡ್ಜೆಟ್ಗೆ ಸಂಬಂಧಪಟ್ಟಂತೆ ಬಡ್ಜೆಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ತಾವು ನೋಡ್ಬೋದು. ಲಿಂಕ್ ನಾನು ಇದೇ ವಿಡಿಯೋದಲ್ಲಿ ಕೊಡ್ತೀನಿ, ಪ್ಲೇ ಲಿಸ್ಟ್ ಲಿಂಕು ಚೆಕ್ಔಟ್ ಮಾಡಿ, ಪ್ರೀವಿಯಸ್ ಇದೆಲ್ಲ ನೋಡ್ಕೊಳ್ಳಿ. ಓಕೆ, ಸುದ್ದಿಯಲ್ಲಿರ್ತಕ್ಕಂಥದ್ದು ಎಕ್ಸಾಮಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದೇನೆ ತುಂಬ ಕ್ವಶನ್ಸ್ಗಳು, ಹಾಗಾಗಿ ಹೆಲ್ಪ್ಫುಲ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಫೈನ್, ಸೊ ಬನ್ನಿ ಹಾಗಾದ್ರೆ. ಫಸ್ಟು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಹಣಕಾಸು ಸಚಿವಾಲಯದಲ್ಲಿ ತುಂಬಾ ಸ್ಕೀಮ್ಸ್ ಇದೆ. ಆದರೆ ಲಾಸ್ಟ್ 1 year ಅಲ್ಲಿ ಏನು ಸುದ್ದಿಯಲ್ಲಿದೆ, ಯಾವ್ದಾದ್ರು ಹೊಸ ಸ್ಕೀಮ್ಸ್ ಇದೆಯಾ, ಅದನ್ನು ಮಾತ್ರ ಕವರ್ ಮಾಡ್ತಾ ಇರ್ತಕ್ಕಂಥದ್ದು, ಅಂಥದ್ದು ಎಕ್ಸಾಮ್ ಅಲ್ಲಿ ಕೂಡ ಕೇಳ್ತಕ್ಕಂಥದ್ದು. ಸೊ ಬನ್ನಿ, ಫಸ್ಟ್ ಯೂನಿಫೈಡ್ ಪೆನ್ಷನ್ ಸ್ಕೀಮ್ಗೆ ಹೋಗ್ತೀನಿ. ಏಕೀಕೃತ ಪಿಂಚಣಿ ಯೋಜನೆ, ಇದು ಲಾಸ್ಟ್ ಇಯರ್ ಬಜೆಟ್ ಅಲ್ಲಿ ಮಂಡಿಸಿದ್ರು 2024-25ರಲ್ಲಿ. ನಿವೃತ್ತ ನಂತರ ಅಂದ್ರೆ ಖಚಿತವಾದ ಪಿಂಚಣಿಯನ್ನ ಕೊಡೋಕೆ ಒಂದು ಮಾಡಿರ್ತಕ್ಕಂಥದ್ದು. ಇದರಿಂದ ಬೇರೆ ಬೇರೆ ಇದೆ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆ, NPS ಇದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಇದೆ, OPS ಇದೆ. ಸೊ ಅದನ್ನು ಕೂಡ ಕಂಪೇರಿಟಿವ್ಲಿ ಕೂಡ ಡಿಸ್ಕಸ್ ಮಾಡೋಣ. ಫಸ್ಟ್ ಯೂನಿಫೈಡ್ ಪೆನ್ಷನ್ ಸ್ಕೀಮು ಏನ್ ಹೇಳುತ್ತೆ, ಯಾವಾಗಿಂದ ಪ್ರಾರಂಭ, ಅದನ್ನು ನೋಡ್ತಾ ಹೋಗೋಣ. 2025ರಿಂದ ಪ್ರಾರಂಭ ಆಗುತ್ತೆ. ಇದು ಕೇಂದ್ರ ವಲಯದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು ಭಾರತ ಸರ್ಕಾರ ದುಡ್ಡು ಕೊಡ್ತಕ್ಕಂಥದ್ದು, ಅನುಷ್ಠಾನ ಅಂದ್ರೆ ಇಂಪ್ಲಿಮೆಂಟ್ ಮಾಡೋದು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಇರತಕ್ಕಂಥ ಹಣಕಾಸು ಇಲಾಖೆ. ಇದು ಉದ್ದೇಶ ಏನು, ಇದು ಸರಳೀಕೃತವಾಗಿರುತ್ತೆ. ಏಕೀಕೃತ ಪಿಂಚಣಿ ವ್ಯವಸ್ಥೆ ಮೂಲಕ ಕೇಂದ್ರ ಸರ್ಕಾರ ನೌಕರಿಗೆ ನಿವೃತ್ತಿ ನಂತರ ಪಿಂಚಣಿಯನ್ನು ವ್ಯಾಖ್ಯಾನಿಸುವುದು. ಅಂದ್ರೆ ತುಂಬಾ ಸರಳೀಕೃತವಾಗಿದೆ. ಇಫ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ಕಂಪೇರಿಟಿವ್ಲಿ, ಆಮೇಲೆ ಇದರ ಪ್ರಮುಖ ಲಕ್ಷಣಗಳಿಗೆ ಬರೋಣ. ಓಕೆ, ಸೊ ಇಲ್ಲಿ ಓದ್ಕೊಂಡ್ರೆ ನಿಮ್ಗೆ ಅಲ್ಲಿ ಅರ್ಥ ಆಗುತ್ತೆ. ಅಥವಾ ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡೋಣ. ಪ್ರಮುಖ ಲಕ್ಷಣ, ಫೀಚರ್ಸ್ ಅಂದ್ರೆ ಏನು? NPS ಅಡಿಯಲ್ಲಿ ಓಕೆ, ಕನಿಷ್ಠ ನೀವು 25 ವರ್ಷ ಸೇವೆ ಮಾಡಿರಬೇಕು ಸರ್. 25 ವರ್ಷ ಸರ್ಕಾರಿ ಕೆಲಸದಲ್ಲಿ ಇರಬೇಕು. ಅವಾಗ ಲಾಸ್ಟ್ 1 ವರ್ಷ ರಿಟೈರ್ಡ್ ಆಗಕ್ಕಿಂತ ಮುಂಚೆ ಲಾಸ್ಟ್ 12 ತಿಂಗಳು 1 ವರ್ಷದಲ್ಲಿ ನಿಮ್ದೇನು ಸ್ಯಾಲರಿ ಇರುತ್ತಲ್ಲ, ಅದರ 50%ಗೆ ಸಮಾನವಾದ ಅಮೌಂಟ್ ನಿಮಗೆ ಪಿಂಚಣಿಗೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 25 ವರ್ಷ ಕೆಲಸ ಮಾಡಿರ್ತಾರೆ, 1 ಲಕ್ಷ ಸ್ಯಾಲರಿ ಇರುತ್ತೆ, ಲಾಸ್ಟ್ 12 ತಿಂಗಳು ತಗೊಂಡಿರ್ತೀರ ಅಂದ್ರೆ 50,000 ರೂಪಾಯಿ ನಿಮಗೆ ಪೆನ್ಷನ್ ಬರುತ್ತೆ. ಓಕೆ, ಅಂದ್ರೆ ಇಲ್ಲಿ 10ರಿಂದ 25 ವರ್ಷ ಸೇವೆ ಸಲ್ಲಿಸೋರಿಗೆ, ಅದು 25 ಕಂಪ್ಲೀಟ್ ಮಾಡೋರಿಗೆ, ಅದು ಇನ್ ಬಿಟ್ವೀನ್ 10ರಿಂದ 25 ಆ ಒಂದು ಅನುಪಾತ, ಆ ಒಂದು ರೇಷಿಯೋ ಅವ್ರು ಏನಿದೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೊಡ್ತಾರೆ. ಇನ್ನು ಕನಿಷ್ಠ ಪಿಂಚಣಿ ಕೂಡ ಇದರಲ್ಲಿದೆ. ಕನಿಷ್ಠ ಪಿಂಚಣಿ ಅಂದ್ರೆ ಏನು, ಇಲ್ಲಿ ನಿಮಗೆ 25 ವರ್ಷ ಆಗಿಲ್ಲ, ಈಗ 10 ವರ್ಷದಿಂದ 25 ಆಯ್ತು. ಅಕಸ್ಮಾತ್ ಈ NPS ಅಂತಕ್ಕಂಥದ್ದು ಏನಿದೆ, ಮಿನಿಮಮ್ 10 ವರ್ಷ ಮಾಡಿರ್ಬೇಕು ನೀವು, ಅಂತವ್ರಿಗೆ ಪಿಂಚಣಿ ಬರೋದು. ಓಕೆ, ಮಿನಿಮಮ್ 10 ವರ್ಷ. ಎಕ್ಸಾಮ್ ಅಲ್ಲಿ ಬಂದಿದೆ ಸ್ನೇಹಿತರೆ, ಕ್ವಶನ್ಸ್ ಬಂದಿದೆ. ಮಿನಿಮಮ್ 10 ವರ್ಷ ಆಗಿರ್ಬೇಕು ಅಂತವ್ರಿಗೆ ಪಿಂಚಣಿ. ಅದರಲ್ಲಿ 25 ವರ್ಷ ಕಂಪ್ಲೀಟ್ ಆಗಿದ್ರೆ ಅವ್ರಿಗೆ 50% ಆಫ್ ದ ಲಾಸ್ಟ್ 1 year ಅಲ್ಲಿ ಏನ್ ಸ್ಯಾಲರಿ ತಗೊಂಡಿರ್ತೀರ ತಿಂಗಳು ಅದರ 50% ಸಿಗುತ್ತೆ. ಅಕಸ್ಮಾತ್ 10 ವರ್ಷ ಆದ್ಮೇಲೆ ನೀವು ಏನಾರು ರಿಟೈರ್ಡ್ ತಗೊಳ್ಳೋದು ಅಥವಾ ಏನಾರು ಆ ತರ ಆದಾಗ, ಅವಾಗ ಮಿನಿಮಮ್ 10,000 ರೂಪಾಯಿ ನಿಮ್ಗೆ ಪೆನ್ಷನ್ ಸಿಗುತ್ತೆ. ಮತ್ತೆ ಇಲ್ಲಿ ಮರಣ ಏನಾರು ಕೆಲಸ ಮಾಡ್ಬೇಕಾದ್ರೆ ಅವ್ರ ಏನಾರು ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ ಪೆನ್ಷನ್ 60% ಆಫ್ ದ ಅಮೌಂಟ್ ಸಿಗುತ್ತೆ. ಅದು ಬಿಟ್ಟು ಗ್ರಾಚ್ಯುಟಿ ಆಸ್ ಪರ್ ದ ರೂಲ್ಸ್ ಆಫ್ ದ ಬೇರೆ ಬೇರೆ ಒಂದು ಇದರ ಅಡಿಯಲ್ಲಿ ಏನಿದೆ ಅದನ್ನ ಕೊಡ್ತಾರೆ. ಇನ್ನು ಇದಕ್ಕೆ ಯಾರು ಅರ್ಹರು, ನಾನು ಆಲ್ರೆಡಿ ಹೇಳಿದೆ, ಮಿನಿಮಮ್ 10 years ಕೇಂದ್ರ ಸರ್ಕಾರ ನೌಕರರಾಗಬೇಕು, ಕನಿಷ್ಠ 10 ವರ್ಷಗಳ ಸೇವೆ ಪೂರ್ಣಗೊಳಿಸಿರಬೇಕು, ಅಂತವ್ರು ಇದಕ್ಕೆ ಅರ್ಹರಾಗ್ತಾರೆ. ಸೊ ಅದಕ್ಕೆ ಏನ್ ಡಿಫ್ರೆನ್ಸ್ ನೋಡಿ. ಫಸ್ಟ್ ಓಲ್ಡ್ ಪೆನ್ಷನ್ ಸ್ಕೀಮ್ ಇತ್ತು, ಗ್ಯಾರಂಟೆಡ್ ಪೆನ್ಷನ್. ಇದು ಕೂಡ ಇವನ್ ಯೂನಿಫೈಡ್ ಪೆನ್ಷನ್ ಇಸ್ ಆಲ್ಸೋ ಗ್ಯಾರಂಟೆಡ್, ಬಟ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದೆಯಲ್ಲ NPS, ಇಟ್ ಇಸ್ ನಾಟ್ ಗ್ಯಾರಂಟೆಡ್, ಇಟ್ ಇಸ್ ಎ ಮಾರ್ಕೆಟ್ ಬೇಸ್ಡ್, ಮಾರ್ಕೆಟ್ ಲಿಂಕ್ಡ್ ಡಿಪೆಂಡ್. ನಾವು ಇದ್ರ ಸಂಬಂಧಪಟ್ಟಂತ ಒಂದು ಹೊಸ ಸ್ಕೀಮ್ ಕೂಡ ಬಂದಿದೆ, NPS ವಾತ್ಸಲ್ಯ ಅಂತ, ಅದು ಮುಂದೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಓಲ್ಡ್ ಪೆನ್ಷನ್ ಅಲ್ಲಿ ಏನಾಗ್ತಾ ಇತ್ತು, 50% ಲಾಸ್ಟ್ ಡ್ರಾನ್ ಏನಿತ್ತು ರಿಟೈರ್ಡ್ ಆಗ್ಬೇಕಾದ್ರೆ ಅದರ ಅಮೌಂಟ್ ಪ್ಲಸ್ DA ನಿಮಗೆ ಪೆನ್ಷನ್ ಅಮೌಂಟ್ ಆಗಿ ಕೊಡ್ತಾ ಇತ್ತು. ಓಕೆ, ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಕಾಂಟ್ರಿಬ್ಯೂಷನ್ ಏನು ಇರ್ತಿರ್ಲಿಲ್ಲ ಇದರಲ್ಲಿ ಪೆನ್ಷನ್ಗೋಸ್ಕರ. ಓಕೆ, ಮತ್ತೆ ಲಮ್ಸಮ್ ಅಮೌಂಟ್ ಕೂಡ ಇರ್ತಿರ್ಲಿಲ್ಲ. ಸೊ ಮಿನಿಮಮ್ ಅವ್ರು 10,000 ಸಿಗ್ತಾ ಇತ್ತು. ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನೋದೇನು ಬಂದಿತ್ತಲ್ಲ, ಇದು ಮಾರ್ಕೆಟ್ ಬೇಸ್ಡ್.
ಓಕೆ, ಇದರಲ್ಲಿ ನಿಮ್ದು ಕೂಡ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ, ನಿಮ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಓಕೆ, ಇದರಲ್ಲಿ ಯಾವುದೇ ಲಂಸಮ್ ಅಮೌಂಟ್ ಬರಲ್ಲ ಇಂದ ನೀವು ರಿಟೈರ್ಡ್ ಆದಾಗ. ಈ ಒಂದು ಮಾರ್ಕೆಟ್ ಲಿಂಕ್ಡ್ ಆಗಿರೋದ್ರಿಂದ ಮಾರ್ಕೆಟ್ ಹೆಂಗಿರುತ್ತೆ ಅದ್ರ ತಕ್ಕಂತೆ ಪೆನ್ಷನ್ಸ್ ನಿಮಗೆ ಬರ್ತಾ ಇರುತ್ತೆ. ಈಗ ಮಾಡಿರತಕ್ಕಂಥದ್ದು ಗ್ಯಾರಂಟಿಡ್, ಇದು ಕೂಡ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಏನಿದೆ, ಲಾಸ್ಟ್ 12 months ಅಲ್ಲಿ ನೀವು ರಿಟೈರ್ಡ್ ಆಗಿಂದ ಮುಂಚೆ ಏನ್ ತಗೊಂಡಿರ್ತೀರ ಸ್ಯಾಲರಿ ಪರ್ ಮಂತ್, ಅದು 50% ಸಿಗುತ್ತೆ. ಜೊತೆಗೆ ಇದರಲ್ಲಿ ನೀವು ಬೇಸಿಕ್ ಪೇಗೆ 18.5% ಕೂಡ ಆಡ್ ಆಗುತ್ತೆ, ನಿಮ್ದು 10% ಕೂಡ ಆಡ್ ಆಗಿರುತ್ತೆ ಇದರಲ್ಲಿ. ಸೊ ಮತ್ತೆ ಇಲ್ಲಿ ಇನ್ಫ್ಲೇಷನ್ ಕೂಡ ತಗೋತಾರೆ. ಇನ್ಫ್ಲೇಷನ್ ಅಂದ್ರೇನು ನೋಡಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇನ್ಫ್ಲೇಷನ್ ಇರಲ್ಲ, ಯಾಕಂದ್ರೆ ಮಾರ್ಕೆಟ್ ಬೇಸ್ಡ್ ನಿಮ್ಮ ಒಂದು ದುಡ್ಡನ್ನ ಏನಾಗಿರುತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಬರ್ತಕ್ಕಂಥ ಇದ್ರ ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು. ಓಕೆ, ಜಾಸ್ತಿ ಬಂದ್ರೆ ದ ಮಂತ್ ಆಫ್ ಇದು ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ ಈ ತರ. ಅಂದ್ರೆ ಈ ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ಏನಾಗುತ್ತೆ, ಇನ್ಫ್ಲೇಷನ್ ಅಂದ್ರೆ ಇವತ್ತಿನ ಬೆಲೆ ಬೇರೆ, 10 ವರ್ಷ ಬಿಟ್ಟರೆ ಬೆಲೆ ಬೇರೆ ಆಗಿರುತ್ತೆ. ಸೊ 10 ವರ್ಷದಲ್ಲಿ ನಿಮ್ಗೆ ಪೆನ್ಷನ್ ಕೂಡ ಇವತ್ತು ನಿಮ್ಗೆ ರಿಟೈರ್ಡ್ ಆದಾಗ ನಿಮ್ಗೆ 50,000 ಸಿಕ್ಕಿದ್ರೆ 10 ವರ್ಷ ಆದ್ಮೇಲೆ ನಿಮ್ಗೆ ಅದು 70,000 ಆಗಿರುತ್ತೆ. ದಟ್ ಈಸ್ ಇನ್ಫ್ಲೇಷನ್. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇಳಿದಾನೆ ಎಕ್ಸಾಮ್ ಅಲ್ಲಿ ಇದನ್ನು ಕೂಡ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಬಗ್ಗೆ, ಹಾಗಾಗಿ ತಿಳ್ಕೊಳ್ಳಿ. ಫೈನ್, ನೆಕ್ಸ್ಟ್ ಬರ್ತೀನಿ ನೋಡಿ. NPS ವಾತ್ಸಲ್ಯ ಯೋಜನಾ. NPS ಅಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಅಂದ್ರೆ ಇದು ಮಾರ್ಕೆಟ್ ಬೇಸ್ಡ್ ಪೆನ್ಷನ್ ಕೊಡ್ತಕ್ಕಂತ ಒಂದು ವಾತ್ಸಲ್ಯ ಯೋಜನಾ. ಇದು ಯಾರಿಗೆ ತಂದಿರೋದು, ಇದು ಕೂಡ ಲಾಸ್ಟ್ ಇಯರ್ ಬಜೆಟ್ ಆದ್ಮೇಲೆ ಮಿಡಲ್ ಅಲ್ಲಿ ಇದನ್ನ ಅನೌನ್ಸ್ ಮಾಡಿದ್ರು. 2024ರಿಂದ ಪ್ರಾರಂಭ ಆಗೋ ವರ್ಷ ಇದು. ಏನು ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತೀಯ ನಾಗರಿಕರಿಗೆ ವಿನ್ಯಾಸಗೊಳಿಸಲಾಗಿರ್ತಕ್ಕಂಥ ಒಂದು ಯೋಜನೆ. ಅಂದ್ರೆ ಮೈನರ್ಸ್ಗೆ 18ಕ್ಕಿಂತ ಕಮ್ಮಿ ಇರೋರು ಇದನ್ನ ಕಟ್ಟೋದು, ಅಪ್ ಟು 18 years ಕಟ್ಟಬೇಕಾಗತ್ತೆ. ಓಕೆ, ಇಲ್ಲಿ ಏನ್ ಮಾಡ್ತಾರೆ, ಪ್ರಾಣ್ ಅಂತ ಅಂದ್ರೆ ಯೂನಿಕ್ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ಕೊಡ್ತಾರೆ ಮೈನರ್ಸ್ಗೆ. ಚಿಕ್ಕ ವಯಸ್ಸಲ್ಲೇ ಹೂಡಿಕೆ ಮಾಡೋದು ಅಂತ ಅರ್ಥ. ಅಂದ್ರೆ ಮೈನರ್ಸ್ ದುಡ್ಡಿಲಿಂದ ಬರುತ್ತಪ್ಪ ಅಂದ್ರೆ ಅವ್ರಿಗೆ ದುಡ್ಡು ಬರಲ್ಲ, ಅದಕ್ಕೋಸ್ಕರ ಪೋಷಕರು, ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಅವರು ಅವರ ಪರವಾಗಿ ದುಡ್ಡನ್ನ ಕಟ್ಟತಕ್ಕಂಥದ್ದು. ಓಕೆ, ಇದರ ಲಕ್ಷಣ ನೋಡಿದ್ರೆ ಖಾತೆ ತೆರೆಯ ಸಮಯದಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರ್ಬೇಕು ಅವರು. ಓಕೆ, ಮತ್ತೆ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರು ಅಂತಂದ್ರೆ ಗಾರ್ಡಿಯನ್, ಆಸ್ ಪರ್ ದ ಲಾ ಪ್ರಕಾರ ಕಾನೂನುಬದ್ಧ ಗಾರ್ಡಿಯನ್ ಅವರು ಇರ್ತಾರೆ. NRIಗಳು ಕೂಡ OIC ಮತ್ತೆ ಓವರ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಥವಾ ಇವರು ಕೂಡ ಮಾಡಬಹುದು, ಅವ್ರಿಗೊಂದು ವಯಸ್ಸೇ ಇದೆ. ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಮುಂದೆ ಹೇಳ್ತಾ ಹೋಗ್ತೇನೆ. ಬಟ್ ಅರ್ಹತೆಗಳು ನೋಡ್ಕೊಳ್ಳಿ. ಕನಿಷ್ಠ ಮಿನಿಮಮ್ 1,000 ರೂಪಾಯಿ ವರ್ಷಕ್ಕಾರ ಕಟ್ಟಬೇಕು, ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೆ ಕಟ್ಕೋಬಹುದು ನೀವು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಮತ್ತೆ ನೀವು ಇದನ್ನ ವಾಪಸ್ ಪಡೆಯೋದಂಗೆ, ಹಿಂಪಡಿಬೇಕು ಮತ್ತೆ ನಿರ್ಗಮನ, ವಿತ್ಡ್ರಾವಲ್ ಅಂಡ್ ಎಕ್ಸಿಟ್ ಅಂತ ಕರಿತೀವಿ. ವಿತ್ಡ್ರಾವಲ್ ಅಂಡ್ ಎಕ್ಸಿಟ್. ವಿತ್ಡ್ರಾವಲ್ ಹೆಂಗ್ ಮಾಡ್ಕೋತೀರಾ ನೋಡಿ, ಇದು ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದು 15 ವರ್ಷಕ್ಕೋ ಅಥವಾ 10 ವರ್ಷಕ್ಕೋ ಮಕ್ಕಳು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ 3 ವರ್ಷಕ್ಕೋ. ಓಕೆ, ಇಲ್ಲಿ ಏನಾಗುತ್ತೆ, 3 ವರ್ಷ ಕಂಟಿನ್ಯೂಸ್ ಕಟ್ಟಲೇಬೇಕು, ವಿತ್ಡ್ರಾ ಮಾಡೋಕ್ಕಾಗಲ್ಲ. ಆಫ್ಟರ್ 3 years ಆದ್ಮೇಲೆ ಅನಾರೋಗ್ಯ ಆಯ್ತು, ಅಂಗವೈಕಲ್ಯ ಆಯ್ತು, ಬೇರೆ ಏನೋ ಕಾರಣಕ್ಕೆ 25% ಆಫ್ ದ ಅಮೌಂಟ್ ನ ವಿತ್ಡ್ರಾ ಮಾಡಬಹುದು. ಮ್ಯಾಕ್ಸಿಮಮ್ 3 ಸಲ ಮಾಡಬಹುದು ಅಷ್ಟೇ. ಓಕೆ, ಫೈನ್. ಆಮೇಲೆ 18 ವರ್ಷ ತಲುಪಿದ ನಂತರ ಎಕ್ಸಿಟ್ ಆಗ್ಬೋದು. ಅಂದ್ರೆ ಇದು ನಮಗೆ 18 ವರ್ಷ ಆದ್ಮೇಲೆ, ಇದು ಮೈನರ್ಗೋಸ್ಕರ ಮಾಡಿರೋದಲ್ವಾ, ಆಫ್ಟರ್ 18 ಮೇಜರ್ ಆಗ್ತಾರೆ. ಹಾಗಾಗಿ ನೀವೇನ್ ದುಡ್ಡು ಅಮೌಂಟ್ ಕಟ್ಟಿರ್ತೀರಲ್ಲ, ಅಕಸ್ಮಾತ್ ನಿಮ್ಮ ದುಡ್ಡು ಅಮೌಂಟ್ ಏನು ಒಂದು 5 ವರ್ಷ ಕಟ್ಟಿರ್ತಿರೋ, ಅಥವಾ ವರ್ಷಕ್ಕೆ 1,000 ಇಲ್ದ ಒಂದು 10,000 ಕಟ್ಟಿರ್ತಿರೋ, ಅಥವಾ ಲಕ್ಷನೂ ಬೇಕಾದ್ರೆ ಕಟ್ಬೋದು. ಸೊ ಅಂದ್ರೆ ಅವರ ಕಟ್ಟಿರೋ ಪ್ರೀಮಿಯಂ ಮೇಲೆ 2.5 ಲಕ್ಷ ಮೀರಿದ್ರೆ ಅವ್ರದ್ದು ಟೋಟಲ್ ಆಫ್ಟರ್ 18 years ಆದಾಗ ಆ ಮಗುಗೆ ಅಥವಾ ಆ ಒಂದು ಬಾಲಕಿಗೆ 80% ಅನ್ನು ವರ್ಷಾಸನವನ್ನು ಖರೀದಿಸಲು ಬಳಸಲಾಗುತ್ತದೆ. ಅಂದ್ರೆ ಆನ್ಯುಯಿಟಿ ಅಂತ ಕರಿತೀವಿ. ಆನ್ಯುಯಿಟಿ ಅಂದ್ರೆ ಆನ್ಯುಯಲಿ ಬರುತ್ತೆ ನಿಮಗೆ, ಯಾಕಂದ್ರೆ ಅದನ್ನ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದ್ರ ಪ್ರಕಾರ ನಿಮ್ಗೆ ಆನ್ಯುಯಲಿ ಬರುತ್ತೆ. ಅಂದ್ರೆ 2.5 ಲಕ್ಷಕ್ಕಿಂತ ಅಮೌಂಟ್ ಜಾಸ್ತಿ ನೀವು ಕಟ್ಟಿದ್ರೆ 20% ಅನ್ನ ನೀವು ವಿತ್ಡ್ರಾ ಮಾಡ್ಕೋಬಹುದು. ಇನ್ನು ಮಿಕ್ಕಿದ್ದನ್ನ ನೀವು NPS, ಅದಕ್ಕೆ NPS ಅಂತ ಕೊಟ್ಟಿರೋದು, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ನಿಮ್ ಖಾತೆ ಇರುತ್ತಲ್ಲ, ಆ ಖಾತೆಗೆ ಬರುತ್ತೆ. ಇನ್ನು 80% ಅಮೌಂಟ್ ನಿಮ್ಗೆ ವರ್ಷಾಸನವಾಗಿ, ಮಾಸಾಸನವಾಗಿ, ವರ್ಷಾಸನವಾಗಿ ಬರುತ್ತೆ, ವರ್ಷಕ್ಕೊಂದ್ಸಲ ಆನ್ಯುಯಿಟಿ. ಓಕೆ, ಇದು 20% ಅಮೌಂಟ್ ನೀವು ಹಿಂಪಡಿಬಹುದು. ಅಕಸ್ಮಾತ್ ನೀವು ಓವರ್ ಆಲ್ ನೀವು ಕಟ್ಟಿರೋದು ಬರೀ 2.5 ಲಕ್ಷನೇ ಆಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ತಗೋಬಹುದು. 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಅದು ನೀವು 20% ಅಮೌಂಟ್ 18 ವರ್ಷ ಆದ್ಮೇಲೆ ಆ ಮಗು ತಗೋಬಹುದು. ಓಕೆ, 18 ವರ್ಷ ಆಗಿರತ್ತಲ್ಲ, ಆ ಮಗು ಹೆಸರು ಬಂದಿರತ್ತೆ, ತಗೋಬಹುದು. ಇನ್ನು ಮಿಕ್ಕಿದ್ದನ್ನ ವರ್ಷಾಸನವಾಗಿ ಸಿಗುತ್ತೆ. ಫೈನ್ ಸರ್. ಇದರ ತೆರಿಗೆ ಕೂಡ ಪ್ರಯೋಜನ ಇದೆ. ATC ಅಡಿಯಲ್ಲಿ ಯಾರು ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಕಟ್ತಾರೆ ಅವ್ರಿಗೆ ತೆರಿಗೆ ಕೂಡ ಕ್ಲೈಮ್ ಮಾಡ್ಕೋಬಹುದು. ಓಕೆ, ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಕೂಡ ಮಾಡ್ಕೋಬಹುದು. ಅಕಸ್ಮಾತ್ ಏನಾದ್ರು ಮರಣ ಆದ್ರೆ, ಆ ಟೈಮಲ್ಲಿ ಮಗು ಏನಾರ 18 ವರ್ಷ ಆಗಿಲ್ಲ ಅಂದಾಗ ಆ ಅಮೌಂಟ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಯಾರು ಕಟ್ತಿರ್ತಾರಲ್ಲ ಪೋಷಕರು ಅವ್ರಿಗೆ ಬರುತ್ತೆ. ಓಕೆ, ಇನ್ನು ಅಗತ್ಯವಿರೋ ದಾಖಲೆ ಜನ್ಮ ದಿನಾಂಕ ಪುರಾವೆಗಳಿರ್ಬೇಕು. ಮತ್ತೆ ಯಾರು ಕಟ್ತಾರೆ ಅವರು ಪೋಷಕರು ಅಥವಾ ರಕ್ಷಕರು, ಗಾರ್ಡಿಯನ್ ಅಂತೀವಲ್ಲ, ಅವ್ರ KYC ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಆಧಾರ್ ಇರಬೇಕು. NRI OIC ಆದ್ರೆ ಅವರ ಬ್ಯಾಂಕ್ ಖಾತೆಗಳಿರ್ಬೇಕು. ನೋಡಿ, ಅವರು ಕೂಡ ಮಾಡ್ಬೋದು ಇಲ್ಲಿ.
ಓಕೆ. ಎನಿ ಪ್ರಾಬ್ಲಮ್ಸ್ ಇದ್ರೆ ನಮ್ಮ PRFRDA ರಿಡ್ರೆಸಲ್ ಆಫ್ ಸಬ್ಸ್ಕ್ರೈಬರ್ ಗ್ರೀವೆನ್ಸ್ ಅಂತ ಇರುತ್ತೆ, ಅಲ್ಲಿ ಅವರು ಇದು ಮಾಡ್ಕೋಬಹುದು. ಸೊ ಇಷ್ಟೊಂದು ತುಂಬಾ ಡೀಟೇಲ್ ಕೊಟ್ಟಿದ್ದೀನಿ, ಇಷ್ಟೊಂದು ಬೇಕಾಗಿಲ್ಲ. ಏನ್ ಬೇಕಾಗಿದೆ, ಈ ಒಂದು ಫೀಚರ್ಸ್ ಲಕ್ಷಣಗಳು ಈ ಸ್ಕೀಮ್ ಅಡಿಯಲ್ಲಿ ಏನಿದೆ ಅಷ್ಟು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ. 1 ಸೆಕೆಂಡ್, ಅರ್ಥ ಆಗ್ತಿದೆಯಲ್ಲ? ಸೊ ವಾಟ್ ಈಸ್ NPS ವಾತ್ಸಲ್ಯ ಅಂತಕ್ಕಂಥ 18 ವರ್ಷದ ವಯಸ್ಸು ಎಲ್ಲ ಅಪ್ರಾಪ್ತರಿಗೆ ಇದು ಇರ್ತಕ್ಕಂಥದ್ದು. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಇದು ಯಾಕೆ ಸುದ್ದಿಯಲ್ಲಿತ್ತು? ಮುದ್ರಾ ಯೋಜನಾ ನಿಮಗೆ ಗೊತ್ತಿದೆ, ಒಂದು ಎಕ್ಸ್ಟ್ರಾ ತರುಣ್ ಪ್ಲಸ್ ಅಂತ ಮಾಡಿದ್ರು, ಹಾಗಾಗಿ ಸುದ್ದಿಯಲ್ಲಿತ್ತು. ಇದೇನಿದು ಮುದ್ರಾ ಯೋಜನಾ? ವಾಟ್ ಈಸ್ ದ ಫುಲ್ ಫಾರ್ಮ್ ಮುದ್ರಾ ಹೇಳ್ತೀರಾ? ಒಂದ್ಸಲ ಕೇಳ್ಬಿಡ್ತೀನಿ ಎಕ್ಸಾಮ್ ಅಲ್ಲಿ. ತುಂಬಾ ಜನ ಇದನ್ನ ನೆಗ್ಲೆಕ್ಟ್ ಮಾಡ್ತೀರಾ ಮುದ್ರಾ ಯೋಜನಾ. ಓಕೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಮುದ್ರಾ ಅಂತಕ್ಕಂಥದ್ದು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ, ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರೀಫೈನಾನ್ಸ್ ಏಜೆನ್ಸಿ ಅಂತ ಕರಿತೀವಿ. ಇದು ಸಣ್ಣ, ಸೂಕ್ಷ್ಮ ಅಥವಾ ಸಣ್ಣ ಉದ್ಯಮಗಳಿಗೆ ಆರ್ಥಿಕ ಬೆಂಬಲವನ್ನು ಕೊಡ್ತಕ್ಕಂಥದ್ದು. ಕೃಷಿಯೇತರವಾಗಿ ಪ್ರೊಡಕ್ಷನ್, ಮೈಕ್ರೋ MSME ಅಂತ ಕರಿತೀವಲ್ಲ ಅಂಥವ್ರಿಗೆ. ಓಕೆ, ಉತ್ಪಾದನೆಗೆ, ವ್ಯಾಪಾರಕ್ಕೆ, ಸರ್ವಿಸಸ್ ಆಗಿರ್ಬೋದು, ಪ್ರೊಡಕ್ಷನ್ಸ್ ಆಗಿರ್ಬೋದು, ಸೊ ಸ್ವಉದ್ಯೋಗ ಮಾಡೋರು, ಈ ಥರದಕ್ಕೆ ಏನಿದೆ ಅಂಥವ್ರಿಗೆ ಕೊಡ್ತಕ್ಕಂಥ ಒಂದು ಸಾಲ ಯೋಜನೆ, ವಿತೌಟ್ ಎನಿ ಅಡಮಾನ ಇಲ್ಲದೆ ಕೊಡ್ತಕ್ಕಂಥದ್ದು. ಇದು 2015ರಲ್ಲಿ ಪ್ರಾರಂಭ ಆಗಿದ್ದು. ಬೇಸಿಕ್ಸ್ ಕೂಡ ಗೊತ್ತಿರಬೇಕು ಯಾವಾಗ ಪ್ರಾರಂಭ ಆಯಿತು. ಇದು ಕೇಂದ್ರ ವಲಯ ಯೋಜನೆ. ಇದು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನಾನ್ಸ್ ಏಜೆನ್ಸಿ ಮುದ್ರಾ ಮುಖಾಂತರ ಹಣಕಾಸು ಒದಗಿಸಲಾಗುತ್ತೆ, ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಇನ್ನು ಇಲ್ಲಿ ಸಾಲಗಳು ನಿಮ್ಗೆ ಗೊತ್ತಿರಲಿ, ಶಿಶು 50,000ವರೆಗಿನ ಸಾಲ ಇದೆ, ಕಿಶೋರ್ ಅಂತಕ್ಕಂಥ ಕ್ಯಾಟಗರಿ 50,000ದಿಂದ 5 ಲಕ್ಷವರೆಗೆ, ತರುಣ್ 5ರಿಂದ 10 ಲಕ್ಷ, ಅಷ್ಟು ಮಾತ್ರ ಇತ್ತು ಅಲ್ವಾ. 50K ಇಂದ ಹಿಡಿದು 5 lakhs ತನಕ ಇತ್ತು ಫಸ್ಟ್. ಈಗ ಅದು 10 lakhs ತನಕ ಹೋಗಿದೆ, 10 lakhs ತನಕ ಹೋಗಿದೆ. ಅಂದ್ರೆ ತರುಣ್ ಪ್ಲಸ್ ಅಂತ ಮಾಡಿ 10ರಿಂದ 20 ಲಕ್ಷದವರೆಗೆ ಸಾಲಗಳನ್ನ ಮಾಡಿದ್ದಾರೆ. ಓಕೆ, ಇನ್ನು ಮುದ್ರಾ ಮಿತ್ರ ಅಂತ ಇನ್ನೊಂದಿದೆ. ಮುದ್ರಾ ಮಿತ್ರ ಅಂತ ಮೊಬೈಲ್ ಆ್ಯಪ್ ಇದೆ. ಇದ್ರ ಮುಖಾಂತರ ನೀವು ಬ್ಯಾಂಕಲ್ಲಿ ಲೋನ್ ಪಡ್ಕೊಳ್ಳೋದು ಹೆಂಗೆ, ಲೋನ್ ಸಿಕ್ಕಿದ ಮೇಲೆ ಅದನ್ನ ಟ್ರ್ಯಾಕ್ ಮಾಡೋದಂಗೆ, ಅದನ್ನ ವಾಪಸ್ ತಗೊಳ್ಳೋದಂಗೆ, ಕಟ್ಟೋದಂಗೆ, ಇವೆಲ್ಲ ಡೀಟೇಲ್ಸ್ಗಳು ನಿಮಗೆ ಆ ಮುದ್ರಾ ಮಿತ್ರ ಆ್ಯಪ್ ಅನ್ನೋದ್ರಲ್ಲಿ ಸಿಗುತ್ತೆ. ಸೊ ದಿಸ್ ಇಸ್ ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಸೊ ಇದು ಸುದ್ದಿಯಲ್ಲಿ ಇರೋದ್ರಿಂದ ನಿಮಗೆ ಯಾವ್ದು ಬೇಕಾದ್ರು ಕೇಳಿದಾನೆ. ಈಗ ಮೊನ್ನೆ ಕೂಡ ಕೇಳಿದಾನೆ, ತರುಣ್ ಪ್ಲಸ್ ಬಗ್ಗೆ ಕೇಳಿದ್ದಾರೆ. ಬೇಸಿಕ್ಸ್ ಕೇಳಬಹುದು, ಮುದ್ರಾ ಫುಲ್ ಫಾರ್ಮ್ ಏನು, ಯಾವಾಗ ಸ್ಥಾಪನೆ ಆಯಿತು, ಇದು ಯಾವ ವಲಯ ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮು, ಇವೆಲ್ಲ ಕೇಳಬಹುದು ಎಕ್ಸಾಮ್ಗೆ. ಇನ್ನು ಹೆಂಗೆ ದುಡ್ಡು ಬರುತ್ತೆ ಇದಕ್ಕೆ ಅಂದ್ರೆ, ನೀವು ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ ಮುಖಾಂತರ ಈ ಒಂದು ದುಡ್ಡನ್ನ ನಿಮಗೆ ಕ್ಲೈಮ್ ಮಾಡ್ಕೋಬಹುದು ಅಲ್ಲಿ ಹೋಗಿ, ಅಥವಾ RRB ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸಣ್ಣ ಹಣಕಾಸು ಬ್ಯಾಂಕ್ ಅಂತ ಏನ್ ಕರಿತೀವಿ, ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಹಣಕಾಸೇತರ ಬ್ಯಾಂಕ್ ಅಂತ ಏನ್ ಕರಿತೀವಿ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳಿಂದ ಕೂಡ ಮುದ್ರಾ ಯೋಜನೆಗಳ ಅಮೌಂಟ್ ನೀವು ಸಾಲವಾಗಿ ತಗೋಬಹುದು. ಅಂಡ್ ಪ್ರಮುಖ ಲಕ್ಷಣದಲ್ಲಿ ಮೇಲಾಧಾರ ರಹಿತ, ದರ್ ಇಸ್ ನೋ ಏನು ಅಡಮಾನಗಳಿಲ್ಲದೆ ತಗೊಳ್ತಕ್ಕಂಥ ಸಾಲ. ಮತ್ತೆ ಮುದ್ರಾ ಕಾರ್ಡ್ ಅಂತ ಕೊಡ್ತಾರೆ, ರೂಪೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಗಳಿರ್ತವೆ, ಓವರ್ ಡ್ರಾಫ್ಟ್ ಸೌಲಭ್ಯ ಕೂಡ ನಿಮ್ಗೆ ಇರುತ್ತೆ ಇದರಲ್ಲಿ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ಮುದ್ರಾ ಮಿತ್ರ ಅಪ್ಲಿಕೇಶನ್ಸ್ ಅದು ಕೂಡ ಗೊತ್ತಿರಲಿ ನಿಮಗೆ. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ, ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮು. 10 ವರ್ಷ ಕಂಪ್ಲೀಟ್ ಆಗಿದೆ, ಹ್ಯಾಸ್ ಕಂಪ್ಲೀಟೆಡ್ 10 years. 2014-24ಗೆ 10 ವರ್ಷ ಆಗಿದೆ. ಇದೇನಂತ ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಬ್ಯಾಂಕಿಂಗ್ ಸೇವೆ ಇರಬೇಕು, ಬ್ಯಾಂಕಿಂಗ್ ಖಾತೆ ಇಲ್ದರೋ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ ಇರಬೇಕು, ಡಿಜಿಟಲ್ ಹಣಕಾಸು ವಹಿವಾಟು ಆಗಬೇಕು, ಜಾಗೃತಿ ಮೂಡಿಸಬೇಕು, ಪ್ರತಿಯೊಬ್ಬರಿಗೂ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಗಬೇಕು ಅಂತ ಅಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಬ್ಯಾಂಕಿಂಗ್, ಉಳಿತಾಯ, ಹಣ ರವಾನೆ, ಸಾಲಗಳು, ವಿಮೆ, ಪಿಂಚಣಿಗಳಂತ ಅಗತ್ಯ ಹಣಕಾಸು ಸೇವೆ ಕೈಗೆಟುವ ಪ್ರವೇಶಗಳನ್ನು ಒದಗಿಸುವ ಗುರಿ ಹೊಂದಿರತಕ್ಕಂಥ ರಾಷ್ಟ್ರೀಯ ಸೇರ್ಪಡೆ ಮಿಷನ್, ಅಂದ್ರೆ ರಾಷ್ಟ್ರೀಯ ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಿಷನ್ ಅಂತ ಕರಿತೀವಿ. 28 ಆಗಸ್ಟ್ 2014 ಬರುತ್ತೆ ಕೇಂದ್ರ ವಲಯದ ಯೋಜನೆ. ಗುರಿ ಈಗ 24-25 3 ಕೋಟಿಗೆ ಇನ್ನೂ ಹೆಚ್ಚು ಖಾತೆ ತೆರಿಬೇಕು ಅಂತ ಇಟ್ಕೊಂಡಿದ್ದಾರೆ. ಟಿಲ್ ಡೇಟ್ ಏನ್ ಅಚೀವ್ ಮಾಡಿದ್ರೆ 53.13 crore ಅಕೌಂಟ್ಸ್ ಓಪನ್ ಆಗಿದ್ರೆ, ಅಲ್ಲ 55.6% ವುಮೆನ್, ಅಂದ್ರೆ 29.56 crores, 66.6 ಅಕೌಂಟ್ಸ್ ಇನ್ ರೂರಲ್ ಅಲ್ಲಿ, ಸೆಮಿ ಅರ್ಬನ್ ಏರಿಯಾದಲ್ಲಿ ಓಪನ್ ಆಗಿರ್ತಕ್ಕಂಥದ್ದು. ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಈ ಪಾಯಿಂಟ್, ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಈ ಪಾಯಿಂಟ್. ಮುಂದಿದೆ ಬರ್ತವೆ ಈ ಪಾಯಿಂಟ್ಸ್ಗಳು. ಓಕೆ, ವುಮೆನ್ಸ್ ಜಾಸ್ತಿ ಇಲ್ಲಿ ನಾವು ನೋಡೋದಾದ್ರೆ ಓಪನ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆ, ಇನ್ನು ಇದನ್ನ ಓಪನ್ ಮಾಡಬೇಕು. ಇದರ 6 pillars ಏನು, ಇದ್ರಲ್ಲಿ ಏನೇನು ಇರುತ್ತೆ ನೋಡಿ. ಫೈನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ತರ ಆಗುತ್ತೆ ಇದು. ಕ್ರೆಡಿಟ್ ಗ್ಯಾರಂಟಿ ಫಂಡ್ಸ್ಗಳು, ನಿಮ್ಗೆ ಏನ್ ಬೇಕು ದುಡ್ಡುಗಳು, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, DBT ಅಂತ ಕರಿತೀವಿ. ನಿಮ್ಮ ಸಾಲ ಬೇರೆ ಯಾವುದೇ ಆದ, ಈಗ ನೀವು ರಾಜ್ಯ ಸರ್ಕಾರದ ಅಮೌಂಟ್ಗಳು ಬರುತ್ತೆ ನಿಮಗೆ, ಬೇರೆ ಬೇರೆ ಗೃಹಲಕ್ಷ್ಮಿ ಅದು ಇದು ಅಂತ. ಸೊ ಕೇಂದ್ರ ಸರ್ಕಾರದ ಕಿಸಾನ್ ಸಂಪದ ಇದು ಬರುತ್ತೆ, ಸಮಾನ ಯೋಜನೆ ಬರುತ್ತೆ, ಅದರ ಅಮೌಂಟು. ಸೊ ಇವೆಲ್ಲ ಕೂಡ ಸಿಗತಕ್ಕಂಥದ್ದು. ಪೆನ್ಷನ್ ಸ್ಕೀಮ್ಸ್ಗಳಿದ್ರೆ ಅದು ಸಿಗುತ್ತೆ ನಿಮಗೆ. ಸೊ ಎಲ್ಲ ಒಂದು ರೀತಿ
ನಿಮಗೆ ಸಾಲಗಳು ಕೂಡ ನಿಮಗೆ ಅಕೌಂಟ್ಸ್ ಇದ್ರೆ ಸಿಗುತ್ತೆ ಅನ್ನೋ ರೀತಿ ಇದು 6 ಪಿಲ್ಲರ್ಸ್ ಹೊಂದಿರತಕ್ಕಂಥ ಒಂದು ಯೋಜನೆ. ಇಲ್ಲಿ 10 ವರ್ಷ ಅದಕ್ಕಿಂತ ಹೆಚ್ಚಿನವ್ರು ಮಾಡ್ಬೋದು, 10 ವರ್ಷ ಕಮ್ಮಿ ಇರೋರು ಓಪನ್ ಮಾಡ್ಬೋದು, ಬಟ್ ಗಾರ್ಡಿಯನ್ ಇರಬೇಕು ಅಲ್ಲಿಗೆ. ಅವ್ರಿಗೆ ಗಾರ್ಡಿಯನ್, ರಕ್ಷಕ ಅಂತ ಕರಿತೀವಿ, ಗಾರ್ಡಿಯನ್ ಇರಬೇಕು. ಅವರು ಅದಕ್ಕೆ ಗಾರ್ಡಿಯನ್ ಆಗಿ ಓಪನ್ ಮಾಡ್ತಾರೆ. ಅವರು ಭಾರತೀಯ ನಾಗರಿಕ, ಇದು ಭಾರತೀಯ ನಾಗರಿಕರಿಗೆ ಮಾತ್ರ, ವಿದೇಶಿ ಅಥವಾ NRI ಅವರಿಗೆ ಇಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮತ್ತೆ ಈ ಖಾತೆ ನೀವು ತಗೊಂಡು 6 ತಿಂಗಳ ನಂತರ ಓವರ್ ಡ್ರಾಫ್ಟ್ ಸೌಲಭ್ಯ ಇದೆ. ಓಪನ್ ಮಾಡಿ 6 ಮಂತ್ಸ್ ಆದ್ಮೇಲೆ ನೀವು ಓವರ್ ಡ್ರಾಫ್ಟ್ ಅಮೌಂಟ್ ಕೂಡ ತಗೋಬಹುದು. ಎಷ್ಟು ತಗೋಬಹುದು ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಜನ್ಧನ್ ದರ್ಶಕ್ ಆ್ಯಪ್ ಅಂತ ಇದೆ, ಅಲ್ಲಿಂದ ATMs, ಬ್ಯಾಂಕ್ ಮಿತ್ರ, ಪೋಸ್ಟ್ ಆಫೀಸು ಎಲ್ಲ ನಿಮಗೆ ನಿಯರ್ ಬೈ ಏನೇನಿದೆ ಎಲ್ಲ ಲೊಕೇಟ್ ಆಗುತ್ತೆ. ಬ್ಯಾಂಕ್ ಮಿತ್ರ ಅಂದ್ರೆ ಗೊತ್ತಲ್ಲ, ನಿಮ್ಮ ಮನೆಗೆ ಬಂದು ಕೊಡ್ತಕ್ಕಂಥದ್ದು. ಓಕೆ, ಸೊ ಇದರ ಬೆನಿಫಿಟ್ಸ್ ಏನು? ಒಂದು 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಆಗುತ್ತೆ, ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಮಿತ್ರ ಗ್ರಾಹಕರು ನಿಮ್ಮ ಹಣಕಾಸು ಸೇವೆ ಒದಗಿಸ್ತಾರೆ. ಇನ್ಶೂರೆನ್ಸ್ ಕವರ್ ಇದೆ, ನೀವು ಅಲ್ಲಿ 39 ರೂಪಾಯಿ ಎಷ್ಟೋ ಸಮಥಿಂಗ್ ಅಮೌಂಟ್ ನಿಮಗೆ ವರ್ಷ ಕಟ್ಟಾಗುತ್ತೆ. 1 ಲಕ್ಷವರೆಗೆ ಆಕ್ಸಿಡೆಂಟ್ ಇನ್ಶೂರೆನ್ಸ್, ಈಗ 2 ಲಕ್ಷ ಮಾಡಿದ್ದಾರೆ. ಅದನ್ನ ಪ್ರಧಾನಮಂತ್ರಿ ಏನೋ ಸುರಕ್ಷಾ ಭೀಮಾ ಯೋಜನಾ ಅಂತ ಕರಿತೀವಿ ನೋಡಿ. ಇದನ್ನು ಬೇಕಾದ್ರೆ ಸಪರೇಟ್ ಸ್ಕೀಮ್ ಇದೆ, ಬಟ್ ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ, ಯಾವ ಸುದ್ದಿಲಿದೆ ಅದನ್ನ ಮಾತ್ರ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಮತ್ತೆ ಇನ್ನೊಂದು ಪ್ರಧಾನಮಂತ್ರಿ 30,000 ಲೈಫ್ ಇನ್ಶೂರೆನ್ಸ್ ಅಂಡರ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತ ಕೂಡ ಇದೆ. ಇದೆರಡನ್ನೂ ಬೇಕಂದ್ರೆ ಒಂದ್ಸಲ ನೋಡ್ಕೊಳ್ಳಿ, ಹಳೆ ಸ್ಕೀಮ್ಸ್ಗಳು ಇದ್ರ ಜೊತೆಗೆ ಬಂದಿರತಕ್ಕಂಥದ್ದು. ಅದೇನು ಸುದ್ದಿಯಲ್ಲಿಲ್ಲ, ಹಾಗಾಗಿ ನಾನು ತಗೊಂಡಿಲ್ಲ ಅಷ್ಟೇ. ಇನ್ನು ರೂಪೇ ಡೆಬಿಟ್ ಕಾರ್ಡ್, ಈಗ ರೂಪೇ ಕಾರ್ಡ್ ಬಂದ್ಮೇಲೆ ರೂಪೇ ಡೆಬಿಟ್ ಕಾರ್ಡ್ ಕೊಡ್ತಾರೆ. ಮತ್ತೆ 6 ತಿಂಗಳ ನಂತರ 10,000ವರೆಗೆ ನೀವು ಓವರ್ ಡ್ರಾಫ್ಟ್ ಫೆಸಿಲಿಟಿ ಇದೆ. ಇದಕ್ಕೆ 2,000 ರೂಪಾಯಿಗೆ ವಿತೌಟ್ ಎನಿ ಬೇಷರತ್ತಾಗಿ ನೀವು ದುಡ್ಡನ್ನ ಅಕೌಂಟಲ್ಲಿ ಇಲ್ಲ ಅಂದ್ರೆ ತಗೋಬಹುದು. ಮತ್ತೆ ಓವರ್ ಡ್ರಾಫ್ಟ್ಗೆ ಮಿತಿನ ಈಗ 65 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ಮೊದಲು ಕಮ್ಮಿ ಇತ್ತು, 60 ವರ್ಷ, 55, 60 ವರ್ಷ ಆಯ್ತು, ಈಗ 65ಕ್ಕೆ ಹೆಚ್ಚಿದ್ದಾರೆ. ಓಕೆ, ಚೆಕ್ ಬುಕ್ ಕೊಡಲ್ಲ, ಇದಕ್ಕೆ ಕೊಡ್ತಾರೆ, ಅದು ಚಾರ್ಜಬಲ್ ಆಗಿರುತ್ತೆ ಚೆಕ್ ಬುಕ್ ಮಾತ್ರ. ಇನ್ನು ಡೆಬಿಟ್ ಕಾರ್ಡ್ ಇರುತ್ತೆ, ಓಪನ್ ಇರುತ್ತೆ, 0 ಬ್ಯಾಲೆನ್ಸ್ ಇರುತ್ತೆ, ಬ್ಯಾಂಕಿಂಗ್ ಮಿತ್ರ ಆಪ್ಷನ್ಸ್ ಇರುತ್ತೆ. ಸೊ ಇದೆಲ್ಲ ಕೂಡ ಇದರ ಅಡಿಯಲ್ಲಿ ಬರ್ತಕ್ಕಂಥ ಬೆನಿಫಿಟ್ಸ್ ಮತ್ತೆ ಫೀಚರ್ಸ್, ಪ್ರಮುಖ ಲಕ್ಷಣಗಳು ಸ್ನೇಹಿತರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. 10 ವರ್ಷ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಈ ವರ್ಷಕ್ಕೂ ಕೂಡ ಇನ್ನು 3 ಕೋಟಿಗೆ ಹೆಚ್ಚು ಖಾತೆಗಳನ್ನು ತೆರಿಬೇಕು ಅನ್ನೋದು ಟಾರ್ಗೆಟ್ ಕೂಡ ಇದೆ. ಓಕೆ, ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ ಮಿನಿಸ್ಟ್ರಿ, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯಕ್ಕೆ. ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಅಂತ. ಇದರಲ್ಲಿ ಪ್ರಮುಖವಾಗಿರೋದು ಒಂದು ಸ್ಕೀಮು, ತುಂಬಾ 2-3 ಇದೆ, ಬೇರೆ ಬೇರೆ ಇನಿಷಿಯೇಟಿವ್ಸ್. ಅದು ಮೇನ್ ಇಂಪಾರ್ಟೆಂಟ್ ಸ್ಕೀಮ್ ಯಾವುದು? ಮತ್ಸ್ಯ ಸಂಪದ ಯೋಜನಾ. ಓಕೆ, ಏನಕ್ಕಿದು ನ್ಯೂಸ್ ಅಲ್ಲಿ ಇತ್ತು? 100 ಹವಾಮಾನ ಸ್ಥಿತಿಸ್ಥಾಪಕತ್ವ, ಓಕೆ, ಕರಾವಳಿ ವಿಲೇಜಸ್ಗಳನ್ನ ಈ ಅಂಡರ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ದಾರೆ, ಡೆವಲಪ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ಸ್ಯ ಸಂಪದ ಯೋಜನಾ ಅಂದ್ರೆ ಮೀನುಗಾರಿಕರಿಗೆ ಮೂಲ ಸೌಕರ್ಯ ಒದಗಿಸೋದು, ಅವರ ಇನ್ಕಮ್ನ ಡಬಲ್ ಮಾಡೋದು. ಓಕೆ, ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಅಂತಕ್ಕಂಥದ್ದು ಭಾರತ ಸರ್ಕಾರದ ಪ್ರಮುಖ ಯೋಜನೆ ಆಗಿದ್ದು, ಸುಸ್ಥಿರ ಮತ್ತು ಸಮಗ್ರ ಬೆಳವಣಿಗೆ ಮೂಲಕ ಮೀನುಗಾರಿಕೆ ವಲಯ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ಮೀನುಗಾರಿಕೆ ವಲಯಕ್ಕೆ ಅಸಮರ್ಪಕ ಮೂಲಸೌಕರ್ಯ, ಕಡಿಮೆ ಪ್ರೊಡಕ್ಷನ್ ಏನಾಗ್ತಾ ಇತ್ತು, ಮತ್ತೆ ಆಫ್ಟರ್ ಏನೋ ಮೀನು ಹಿಡಿದಾದ್ಮೇಲೆ ಕೊಯ್ಲು ಅಂತ ಕರಿತೀವಿ, ಆಫ್ಟರ್ ಹಾರ್ವೆಸ್ಟ್ ಅಂತ ಕರಿತೀವಿ, ಅದರ ಒಂದು ಲಾಸಸ್ ಏನಾಗಿತ್ತು ಅದನ್ನೆಲ್ಲ ತಪ್ಪಿಸ್ಬೇಕು ಅಂತಕ್ಕಂಥದ್ದು. ಇದು 2020 ಬರುತ್ತೆ ಸ್ನೇಹಿತರೆ. ಕೇಂದ್ರ ವಲಯದ ಯೋಜನೆ, 5 ವರ್ಷಗಳು ಟಾರ್ಗೆಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಯೋಜನೆ. ಆಮೇಲೆ ಕೂಡ ಕಂಟಿನ್ಯೂ ಮಾಡ್ತಾರೆ ಇದನ್ನ. ಇದರ ಉದ್ದೇಶ ಮೀನುಗಾರಿಕೆ ಸಾಮರ್ಥ್ಯವನ್ನ ಅವರು ಹೆಚ್ಚಿಗೆ ಬಳಸ್ಕೋಬೇಕು. ಓಕೆ, ಒಂದು ವ್ಯಾಲ್ಯೂ ಅಡಿಷನ್ ಚೈನ್ ಇರಬೇಕು, ಮೌಲ್ಯ ಸರಪಳಿ ಆಧುನೀಕರಿಸಬೇಕು. ಆಫ್ಟರ್ ಹಾರ್ವೆಸ್ಟ್ ಮೀನು ಹಿಡ್ಕೊಂಡ್ ಬಂದ್ಮೇಲೆ ಅದನ್ನ ಸಂಸ್ಕರಣೆ ಮಾಡೋದಾಗ್ಲಿ, ಕೋಲ್ಡ್ ಸ್ಟೋರೇಜ್ ಆಗಲಿ, ಟ್ರಾನ್ಸ್ಪೋರ್ಟ್, ಅದೆಲ್ಲ ನಿರ್ವಹಣೆಗಳು ಗುಣಮಟ್ಟ ಸುಧಾರಣೆ ಆಗಬೇಕು. ಬಲವಾದ ಮೀನುಗಾರಿಕೆ ನಿರ್ವಹಣೆ ನಿಯಂತ್ರಣ ಚೌಕಟ್ಟನ್ನು ನಿರ್ಮಿಸಬೇಕು. ಮೀನುಗಾರ ಮತ್ತು ಮೀನು ರೈತರ ಆದಾಯವನ್ನು ದ್ವಿಗುಣಗೊಳಿಸಿ ಉದ್ಯೋಗ ಸೃಷ್ಟಿ ಕೂಡ ಆಗಬೇಕು. ಇದು ಇದರ ಪ್ರಮುಖವಾದ ಆಬ್ಜೆಕ್ಟಿವ್ಸ್, ಉದ್ದೇಶಗಳು. ಓಕೆ, ಇದನ್ನ ಟಾರ್ಗೆಟ್ ನಾಗ ಏನ್ ಇಟ್ಕೊಂಡಿದ್ದಾರೆ ಗುರಿಗಳು ಅಂತ? ಮೀನು ಉತ್ಪಾದನಾ 2018-19 13.75 ಮಿಲಿಯನ್ ಮೆಟ್ರಿಕ್ ಟನ್ಗಳಿಂದ 24-25 ಆಗೋಷ್ಟರಲ್ಲಿ ಅದು ವರ್ಷಕ್ಕೆ 22 ಮಿಲಿಯನ್ ಟನ್ಗೆ ಏರಿಕೆ ಆಗಬೇಕು ಅನ್ನೋದು ಟಾರ್ಗೆಟ್ ಇತ್ತು. ಇನ್ನು ವೀಡ್ ಉತ್ಪಾದನೆ, ವೀಡ್ ಅಂತ ಕರಿತೀವಿ ಅಲ್ವಾ, ವೀಡ್ ಅನ್ನ ಜಲಕೃಷಿ ಉತ್ಪಾದನೆ ಅಂದ್ರೆ ಅಲ್ಲಿ ವೀಡ್ಗಳು ಬೆಳೀತಾರೆ ಸಮುದ್ರ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಅದು ತುಂಬಾ ಮೆಡಿಸಿನ್ಸ್, ಪ್ರಾಪರ್ಟೀಸ್ ಅಂತ ಬೇರೆ ಬೇರೆ ಯೂಸ್ ಮಾಡ್ತವೆ. ಅದನ್ನ ಪ್ರತಿ ಹೆಕ್ಟೇರ್ಗೆ 3 ಟನ್ನಿಂದ 5 ಟನ್ ಅಷ್ಟು ಹೆಚ್ಚಿಸಬೇಕು ಅಂತಕ್ಕಂಥದ್ದು. ಮತ್ತೆ ಆಫ್ಟರ್ ಹಾರ್ವೆಸ್ಟ್, ಕೊಯ್ಲಿನ ನಂತರ ಮೀನು ಇಟ್ಕೊಂಡ್ ಬಂದಾದ್ಮೇಲೆ ಏನ್ ನಷ್ಟ ಆಗ್ತೈತಿ 20-25%, ಅದನ್ನ 10% ಕೇಳಿಸ್ಬೇಕು ಅಂತ ಟಾರ್ಗೆಟ್ ಇದೆ. ಅಂದ್ರೆ 2024-25 ಒಳಗೆ. ಓಕೆ, ರಫ್ತನ್ನ ಜಾಸ್ತಿ ಮಾಡಬೇಕು. 46,585 ಕೋಟಿಯಿಂದ 2024-25 ಬರೋಷ್ಟು ಅದು 1 ಲಕ್ಷ ಕೋಟಿಗೆ ಹೆಚ್ಚಿಸಬೇಕು. ಅಂದ್ರೆ ಒಂದು ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ರಫ್ತು ಹೆಚ್ಚಾಗಬೇಕು, ಅವಾಗ ಅವರ ಒಂದು ಇನ್ಕಮ್ ಡಬಲ್ ಆಗುತ್ತೆ. ಇವೆಲ್ಲ ಮಾಡ್ಬೇಕಂದ್ರೆ ಕೋಲ್ಡ್ ಸ್ಟೋರೇಜ್, ಇನ್ಫ್ರಾಸ್ಟ್ರಕ್ಚರ್, ಟ್ರಾನ್ಸ್ಪೋರ್ಟೇಷನ್, ಮತ್ತೆ ಲಾಸಸ್ ಕಮ್ಮಿ ಆಗೋದು, ಅವ್ರಿಗೆ ಏನ್ ಬೇಕು ಇವೆಲ್ಲ ಕೂಡ ಮಾಡಬೇಕಾಗತ್ತೆ. ಹಂಗಾಗಿನೇ ಏನ್ ಮಾಡ್ತಾ ಇದೆ, ದುಡ್ಡುಗಳನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ನೋಡಿ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಹೂಡಿಕೆ ಮಾಡ್ತಾ ಇದೆ ಸರ್ಕಾರ. ಮೀನುಗಾರಿಕೆ ಮೂಲಸೌಕರ್ಯ 42%
ಓಕೆ, ಅಷ್ಟು ಮೂಲಸೌಕರ್ಯಗಳು, ಎಸ್ಪೆಷಲಿ ಅಷ್ಟು ಅಮೌಂಟ್ನ ಬಂದರು, ಶೀತಲ ಸಲಕರಣೆ, ಮಾರುಕಟ್ಟೆ, ಹಳ್ಳಿಗಳು, ಆಳ ಸಮುದ್ರ ಮೀನುಗಾರಿಕೆ ಇನ್ವೆಸ್ಟ್ ಮಾಡ್ತಾ ಇದೆ. ಸ್ವಸ್ಥ ಸಾಗರ್ ಯೋಜನೆ ಅಂತ, ಅಲ್ಲಿ ನಿಯರ್ ಬೈ ಶೌಚಾಲಯ ಇರಬೇಕು, ಅದು ಜೈವಿಕ ಶೌಚಾಲಯ, ಬಯೋಡಿಗ್ರೇಡಬಲ್ ಶೌಚಾಲಯ ಇರಬೇಕು, ಹಡಗುಗಳಿಗೆ ವಿಮೆ ಮಾಡಿಸೋರು ಲಾಸ್ ಆಗಬಾರ್ದು, ಈ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಳ್ಳೋದು. ಓಕೆ, ಎಲ್ಲೆಲ್ಲಿ ಸಿಗುತ್ತೆ ಸಂಪನ್ಮೂಲ ಅದನ್ನು ಸಮೀಕ್ಷೆ ಮಾಡಿ ಅವರಿಗೆ ಹೆಲ್ಪ್ ಮಾಡೋದು, ಮೀನುಗಾರಿಕರಿಗೆ ಡೇಟಾ ಬೇಸ್ಗಳನ್ನ ಮಾಡ್ತಕ್ಕಂಥ IT ಇದರಲ್ಲಿ ಮಾಡ್ತಕ್ಕಂಥದ್ದು, ಆಗ ಆನ್ಲೈನ್ ಮುಖಾಂತರ ಮಾಡ್ತಕ್ಕಂಥದ್ದು ಎಲ್ಲ ಆಗ್ತದೆ. ಸ್ವಾಗತ್ ಸಾಗರ್ ಪ್ಲಾನ್ ಅಂತ ಬೇಕಾದ್ರೆ ಎಕ್ಸಾಮ್ಗಳಲ್ಲಿ ಈ ತರ ಒಂದೊಂದು ಪಾಯಿಂಟ್ಸ್ ಗಳನ್ನ ಬೇಕಾದ್ರೆ ಕೇಳ್ತಾನೆ ಸ್ನೇಹಿತರೆ. ಓಕೆ, ಮತ್ತೆ ಪ್ರಯೋಗಾಲಯಗಳನ್ನ, ರೋಗಗಳು, ಪ್ರತಿಜೀವಕಗಳು, ಆಂಟಿಬಯೋಟಿಕ್ಸ್ ಇವೆಲ್ಲಗಳನ್ನ ಜಲಚರ ಆರೋಗ್ಯ ನಿರ್ವಹಣೆ ಒಂದು ಪ್ರಯೋಗಗಳನ್ನು ಸ್ಥಾಪನೆ ಮಾಡೋದು, ನಿಯರ್ ಬೈ ಅಕ್ವಾ ಪಾರ್ಕ್ಗಳನ್ನ ಮಾಡೋದು. ಓಕೆ, ಮೀನುಗಾರಿಕಾ ಜಲಚರ ಸಾಕಣೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಕ್ವಾ ಪಾರ್ಕ್ಗಳು. ಕಡಲಕಳೆ ವೀಡ್ ಉತ್ಪಾದನೆ ಹೇಳಿದ್ರೆ ವೀಡ್ ಉತ್ಪಾದನೆಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಆರ್ಥಿಕವಾದ ಬೆಂಬಲ ಅಂದ್ರೆ ಈಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ಮೀನುಗಾರಿಕೆ ಮತ್ತು ಪಶುಸಂಗೋಪನೆಗೂ ಕೂಡ ಕೊಡ್ತಾ ಇದ್ದಾರೆ, ಅದು ಗೊತ್ತಿದೆ ನಿಮಗೆ. ಓಕೆ, ತುಂಬಾ ವರ್ಷಗಳಾಯ್ತು ಇದನ್ನ ಅವ್ರಿಗೂ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಹಾಗಾಗಿ ಇದು ಕೂಡ ಅವ್ರಿಗೆ ಬೆಂಬಲ ಸಿಕ್ತಂಗೆ ಆಗುತ್ತೆ. ಮತ್ತೆ ಅವ್ರಿಗೆ ಕಡಲ ಸುರಕ್ಷತೆ, ಅವ್ರಿಗೆ ಕಡಲ ಹೋಗ್ತಾರೆ, ಮೀನು ಬರ್ತಾರೆ, ಅವರು ಸುರಕ್ಷಿತವಾಗಿರ್ಬೇಕು ಅಂತ ಒಂದಷ್ಟು ಟ್ರಾನ್ಸ್ಪಾಂಡರ್ಗಳನ್ನ ಹಡಗುಗಳಿಗೆ ಹಾಕೊಡೋದಾಗಿರ್ಬೋದು, ಇವೆಲ್ಲ ಸರ್ಕಾರದ ವತಿಯಿಂದ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ಅದ್ರ ಜೊತೆಗೆ ಕೂಡ ಈಗೇನು ಹೊಸದಾಗಿ ಆಗಿರೋದು ಅಂದ್ರೆ 100 ಕರಾವಳಿ ಮೀನುಗಾರ ಗ್ರಾಮಗಳನ್ನು ಹವಾಮಾನ ಸ್ಥಿತಿಸ್ಥಾಪಕ ಕರಾವಳಿಯಾಗಿ ಮಾಡಬೇಕು. ಆಗ ಹವಾಮಾನಕ್ಕೆ ಆ ಗ್ರಾಮಗಳು ಕೊಚ್ಚಿ ಹೋಗುವಂಥದ್ದಾಗಬಾರ್ದು, ಎಫೆಕ್ಟ್ ಆಗೋದು, ಅವ್ರ ಜೀವನ ಶೈಲಿಗೆ ಎಫೆಕ್ಟ್ ಆಗಬಾರ್ದು. ಸೊ ಹಾಗಾಗಿ ಅವರ ಒಂದು ಫೈನಾನ್ಷಿಯಲ್ ಥಿಂಗ್ಸ್ನ ಏನಿದೆ ಅದನ್ನ ಸಸ್ಟೈನಬಲ್ ಆಗಿ ತಗೊಂಡೋಗ್ಬೇಕು ಅನ್ನೋದು ಇದರ ಮೇನ್ ಉದ್ದೇಶ. ಓಕೆ, ಸೊ ಹಾಗಾಗಿ ದಿಸ್ ಸ್ಕೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಾನು ಏನು ಕೊಟ್ಟಿದ್ದೀನಿ, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಆಹಾರ ಸಂಸ್ಕರಣೆ ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಅಂಡ್ ಇಂಡಸ್ಟ್ರಿ. ಇರೋದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಯಾವುದು ಅಂದ್ರೆ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ ಅಂತ. ಓಕೆ, ಇದು ಯಾಕೆ ಸುದ್ದಿಯಲ್ಲಿತ್ತು? ಇದಕ್ಕೆ ಒಂದು 1646 ಪ್ರಾಜೆಕ್ಟ್ಗೆ 31,830 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದು 2017ರಲ್ಲಿ ಲಾಂಚ್ ಆಗಿರ್ತಕ್ಕಂಥದ್ದು. ಕೃಷಿ ಸಂಪದ ಯೋಜನಾ ಅಂದ್ರೇನು ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಚಿಲ್ಲರೆ ಮಾರಾಟ ಮಳಿಗೆಗಳನ್ನ ಒಂದು ಸೈನ್ ಆಗಿ ಮಾಡಿ, ಓಕೆ, ಸರಪಳಿ ಒಂದು ಲಿಂಕ್ ತರ ಮಾಡಿಕೊಟ್ಟು ಮೂಲ ಸೌಕರ್ಯ ಸೃಷ್ಟಿ ಮಾಡಿ ಅದನ್ನ ಸೇಲ್ ಆಗಬೇಕು, ಅದನ್ನ ಸಂಸ್ಕರಣೆ ಆಗಿರ್ಬೇಕು, ಉತ್ಪನ್ನಗಳ ವ್ಯರ್ಥ ಆಗಬಾರ್ದು. ಈ ಆದಾಯ ಇದು ಕೂಡ ರೈತರ ಆದಾಯ ಅಂದ್ರೆ ಇದು ಕೃಷಿಗೆ ಸಂಬಂಧಪಟ್ಟಂತೆ ಅವರ ಆದಾಯನ ಹೆಚ್ಚು ಮಾಡಬೇಕು ಆಫ್ಟರ್ ಹಾರ್ವೆಸ್ಟ್. ಓಕೆ, ಮಾರಾಟ, ಟ್ರಾನ್ಸ್ಪೋರ್ಟೇಷನ್, ಕೋಲ್ಡ್ ಸ್ಟೋರೇಜ್ ಇವೆಲ್ಲಗಳನ್ನ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಸೌಕರ್ಯಗಳನ್ನ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು. ಆಕ್ಚುಲಿ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಅಂತಕ್ಕಂಥ ಮೊದಲು ಇದು ಸಂಪದ ಅಂತಿತ್ತು ಅಷ್ಟೇ, ಸಂಪದ ಅಂತಿತ್ತು. ಅಂದ್ರೆ ಸಂಪದ ಫುಲ್ ಫಾರ್ಮ್ ಏನು? ಸ್ಕೀಮ್ ಫಾರ್ ಆಗ್ರೋ ಮೆರೈನ್ ಪ್ರೊಸೆಸಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್. ಅದನ್ನೇ ಹೇಳ್ತಾರೆ. ಅದಕ್ಕೆ ಸಚಿವಾಲಯ ಯಾವುದು? ಸಂಸ್ಕರಣಾ ಸಚಿವಾಲಯ. ಅಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಉತ್ಪನ್ನಗಳನ್ನು ಸಂಸ್ಕರಣೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಕೊಡ್ತಕ್ಕಂಥದ್ದು ಇದರ ಪ್ರಮುಖ ಯೋಜನೆ. ಸಂಪದ ಅಂತಿತ್ತು, ಈಗ ಅದನ್ನ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಂತ ಮಾಡಿದ್ದಾರೆ. ಓಕೆ, ಇದರಿಂದ ಏನಾಗುತ್ತೆ? ರೈತರ ಆದಾಯ ದ್ವಿಗುಣಗೊಳ್ಳುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಇವೆಲ್ಲ ಮಾಡೋದ್ರಿಂದ ಕೃಷಿ ಉತ್ಪನ್ನಗಳ ವ್ಯರ್ಥ ಆಗೋದು ಕಡಿಮೆ ಆಗುತ್ತೆ. ಇದರ ಅವಧಿ 2021ರಿಂದ 25-26ವರೆಗೆ ಟಾರ್ಗೆಟ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾವಾಗ? PM ಕಿಸಾನ್ ಸಂಪದ ಅಂತ ನೇಮ್ ಚೇಂಜ್ ಮಾಡಿದಾಗ. ಇದು ಒರಿಜಿನಲಿ ಲಾಂಚ್ ಆಗಿದೆ 2017ರಲ್ಲಿ. ಓಕೆ, ಸೊ ಇದರಲ್ಲಿ ಏನೇನು ಬರುತ್ತೆ ನೋಡಿ. ಇನಿಷಿಯಲ್ ಕೊಟ್ಟಿದ್ದೀನಿ ಮೆಗಾ ಫುಡ್ ಪಾರ್ಕ್ ಮಾಡೋದು. ಸೊ ಇವೆಲ್ಲ ಅಚೀವ್ ಮಾಡ್ಬೇಕಂದ್ರೆ ಹೆಂಗ್ ಸಾಧ್ಯ? ಫುಡ್ ಪಾರ್ಕ್ಗಳನ್ನ ಮಾಡೋದು, ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಲಿಂಕೇಜಸ್ ಮಾಡೋದು, ಅಂದ್ರೆ ಸರಪಣಿ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ ಅಲ್ಲಿಂದ ತಂದಾಕೋದು, ತಂದಾಕಿದ್ಮೇಲೆ ಗ್ರಾಹಕರಿಗೆ ತಲುಪಕ್ಕೆ ಏನ್ ಬೇಕು ಅದನ್ನು ಮಾಡ್ತಕ್ಕಂಥದ್ದು, ಇಂಟಿಗ್ರೇಟೆಡ್ ಕೋಲ್ಡ್ ಚೈನ್ಗಳನ್ನ ಮಾಡ್ತಕ್ಕಂಥದ್ದು, ಫುಡ್ ಸೇಫ್ಟಿ ಅಂಡ್ ಕ್ವಾಲಿಟಿ ಅಶ್ಯೂರೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಕ್ಕಂಥದ್ದು. ಓಕೆ, ಹ್ಯೂಮನ್ ರಿಸೋರ್ಸಸ್ ಇನ್ಸ್ಟಿಟ್ಯೂಷನ್, ಕ್ರಿಯೇಷನ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಅಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್. ಅಂದ್ರೆ ಈಗ ಏನಾದ್ರು ಕೊಳ್ತೋಗುತ್ತೆ ಅಂದ್ರೆ ಅದನ್ನ ಪ್ರೋಸೆಸ್ ಮಾಡಿ ಪ್ರೊಸೆಸಿಂಗ್ ಫುಡ್ ಆಗಿ ಮಾಡ್ಬೋದು. ಈಗ ಟೊಮೆಟೊ ಆಗಿರ್ಬೋದು, ಕೆಚಪ್ ಮಾಡ್ತಾರೆ, ಬಾಳೆಹಣ್ಣು, ಅದನ್ನು ಬೇರೆ ಏನೋ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಮತ್ತೇನೋ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾನೆ. ಹಿಂಗೆ ಪ್ರೊಸೆಸಿಂಗ್ ಕ್ಲಸ್ಟರ್ಗಳನ್ನ ಮಾಡೋದ್ರಿಂದ ಲಾಸ್ ಆಗೋದನ್ನ ತಡಿಬಹುದು ಅಂತಕ್ಕಂಥದ್ದು. ಸೊ ಇದರ ಕಾಂಪೋನೆಂಟ್ಸ್ಗಳೇನು ಹಾಗಾದ್ರೆ ಇದರ ಅಡಿಯಲ್ಲಿ ಬರೋದು? ಈಗ ಆಲ್ರೆಡಿ ಏನು ಹೇಳಿದ್ರೆ ಮೆಗಾ ಆಹಾರ ಉತ್ಪನ್ನಗಳು, ಈಗ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ತನಕ ಇನ್ವೆಸ್ಟ್ ಮಾಡಿದ್ದಾರೆ, ದುಡ್ಡು ಆಲ್ರೆಡಿ ಅದು ನಡೀತಾ ಇದೆ, ಹೊಸದಾಗಿ ಏನೋ ಮಾಡ್ತಾ ಇಲ್ಲ. ಮತ್ತೆ ಶೀತಲ ಸರಪಣಿ ಅಂದ್ರೆ ಸಂಯೋಜಿತ ಶೀತಲ ಅಂದ್ರೆ ಒಂದು ಕೋಲ್ಡ್ ಸ್ಟೋರೇಜು, ಅದರ ಮೌಲ್ಯವರ್ಧನೆಗೆ ಮೂಲ ಸೌಕರ್ಯ. ಅಂದ್ರೆ ನಾವೇನ್ ಹೇಳಿದ್ವಿ ಇಲ್ಲಿ ಪ್ರೊಸೆಸಿಂಗ್ ಕ್ಲಸ್ಟರ್ಗಳನ್ನ ಮಾಡಕ್ಕೆ ಅದಕ್ಕೆ ಏನ್ ಬೇಕು? ಅದು ಆಹಾರ ಸಂಸ್ಕರಣೆ ಸಂರಕ್ಷಣೆಗೆ ಏನ್ ಮಾಡಬೇಕು. ಮತ್ತೆ ಆಪರೇಷನ್ ಗ್ರೀನ್ಸ್ ಅಂತ ಮಾಡಿದ್ರು. ಆಪರೇಷನ್ ಗ್ರೀನ್ಸ್ ತುಂಬಾ ಇಂಪಾರ್ಟೆಂಟ್. 2019, 20, 21ರಲ್ಲಿ ತುಂಬಾ ಸುದ್ದಿಯಲ್ಲಿತ್ತು. ಏನದು ಆಪರೇಷನ್ ಗ್ರೀನ್ಸ್? ಫಸ್ಟ್ ಆಕ್ಚುಲಿ ಇದನ್ನು 2018, 19ರಲ್ಲಿ ಸ್ನೇಹಿತರೆ ಯೂನಿಯನ್ ಬಜೆಟ್ ಅಲ್ಲಿ ಆಪರೇಷನ್ ಫ್ಲಡ್ ಅಂತ ಮಾಡ್ತಾರೆ. ಓಕೆ, ಅಂದ್ರೆ ಇನಿಷಿಯಲ್ ಇದನ್ನ ಟೊಮೆಟೊ, ಆನಿಯನ್, ಪೊಟ್ಯಾಟೊ ಅದನ್ನ ಸಂರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ಬೇರೆ ಮಳೆ ಬಂದು ಮತ್ತೊಂದು ಅದೇನಾಗ್ತಾ ಇತ್ತು, ಹಾಳೋಗ್ತಾ ಇತ್ತು. ಅವಾಗ ಅದರ ರೇಟ್ ಜಾಸ್ತಿ ಆಗ್ತದೆ. ದಿಸ್ ಇಸ್ ಬೇಸಿಕ್ ಥಿಂಗ್.
ಟೊಮೆಟೊ, ಆನಿಯನ್, ಪೊಟ್ಯಾಟೊ ಯೂಸ್ ಮಾಡ್ತಕ್ಕಂಥ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಆಪರೇಷನ್ ಫ್ಲಡ್ ಅಂತ ಮಾಡಿದ್ರು ಫಸ್ಟ್. ಅದಾದ್ಮೇಲೆ ಏನ್ ಮಾಡಿದ್ರು, ಇನ್ನೊಂದು ಕಾಂಪೋನೆಂಟ್ಸ್ ಗಳನ್ನ ಮಾಡಿದ್ರು, ಲಾಂಗ್ ಟರ್ಮ್ ಇಂಟರ್ವೆನ್ಷನ್ ಇಂಟಿಗ್ರೇಟೆಡ್ ವೇಲ್ ಚಾನಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ. ಅಂದ್ರೆ ಇದ್ರ ಜೊತೆಗೆ 22 ಹಾಳಾಗ್ತಕ್ಕಂಥ ಪೆರಿಷಬಲ್ ಅಂತ ಕರಿತೀವಿ ಅಂತ ಕ್ರಾಪ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, ಕೊರೋನಾ ಟೈಮಲ್ಲಿ ಅವಾಗ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ, ಏನಿರಲಿಲ್ಲ, ಇನ್ನೂ ಕೊಳ್ತೋಗ್ತದೆ. ಹಾಗಾಗಿ ಆತ್ಮನಿರ್ಭರ್ ಭಾರತ್ ಪ್ಯಾಕೇಜ್ ಅಂತ 2020 ಮಾಡಿ ಅದನ್ನ ಟಾಪ್ ಅಂದ್ರೆ ಟೊಮೆಟೊ, ಆನಿಯನ್, ಪೊಟ್ಯಾಟೊ ಇಂದ ಟೋಟಲ್ ಅಂತ ಮಾಡಿದ್ರು. ಅಂದ್ರೆ ಟೋಟಲ್ ಅಂದ್ರೆ ಎಲ್ಲಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇದ್ರ ಅಡಿಯಲ್ಲಿ ತಗೋಬಹುದು. ಅದನ್ನ ಆಪರೇಷನ್ ಗ್ರೀನ್ಸ್ ಅಂತ ಕರಿತೀವಿ. ಓಕೆ, ಟಾಪ್ ಟು ಟೋಟಲ್ ಮಾಡಿದ್ರು 2020. ಅಂದ್ರೆ ಬರೀ ಈ ಟೊಮೆಟೊ, ಆನಿಯನ್, ಪೊಟ್ಯಾಟೊ ಅಲ್ಲ, ಬೇರೆ ಹಣ್ಣುಗಳು ಕೂಡ ಕೊಳ್ತೋಗ್ತದೆ, ತರಕಾರಿಗಳು ಕೂಡ ಬೇಗ ಇದಾಗ್ತವೆ. ಅಂತವುಗಳನ್ನ ಕೋರ್ ಸ್ಟೋರೇಜ್ ಮುಖಾಂತರ ಸಂರಕ್ಷಣೆ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೊಂದು ಟ್ರೈನ್ಗಳನ್ನು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ಕೂಡ ತಂದ್ರು. ಸೊ ಇದನ್ನ ಆಪರೇಷನ್ ಗ್ರೀನ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಪ್ರೋಸೆಸ್ ಏನಿದೆ, ಕಿಸಾನ್ ಸಂಪದ ನಮ್ಮ ಈ ಒಂದು ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ ಆಗಿರ್ಬೋದು, ಮತ್ತೆ ಆ ವ್ಯಾಲ್ಯೂ ಚೈನ್ ಇನ್ಫ್ರಾಸ್ಟ್ರಕ್ಚರ್ ಇಂದ ನಾವು ಹಾಳಾಗದಂತೆ ತಡೆದು ರೈತರ ಆದಾಯವನ್ನ ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇದು ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನಾ. ನೋಡಿ, ಒಂದಷ್ಟು ಪ್ರಮುಖವಾದ ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾನೆ. ನೋಡಿ, ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್. ಓಕೆ, ಹಾಗೆ ಇಷ್ಟ ಆಗಿದೆ ಅಂದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ, ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ನಿಮ್ಮ ಸೋಷಿಯಲ್ ಮೀಡಿಯಾ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ. ಇದೆಲ್ಲ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.